ಕುಂದಾಪುರ ಸಂಸ್ಕೃತಿ ನಡೆನುಡಿಗಳ ತವರೂರು. ಸುತ್ತಲೂ ಸಮುದ್ರದಿಂದ ಕೂಡಿದ ಚಂದದ ತುಳುನಾಡು ನಮ್ಮ ಕುಂದಾಪುರ. ಈ ಚಂದದ ಊರಿನ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಹಿಂದೆ ಈ ಆಳುಪ ರಾಜಮನೆತನದಿಂದ ಕುಂದವರ್ಮ ಎಂಬ ರಾಜನು ಈ ಕುಂದಾಪುರನ ಆಳ್ತಾ ಇದ್ದ. ಅವನು ಈ ಕುಂದೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದಕ್ಕೆ ಕುಂದಾಪುರ ಅಂತ ಹೆಸರು ಬಂತು. ಇಲ್ಲಿಯ ಬಾರ್ಕೂರ್ ಅಂಡ್ ಬಸ್ರೂರ್ ವಿಜಯನಗರ ಕಾಲದಲ್ಲಿ ವ್ಯಾಪಾರಕ್ಕೆ ಮೇಜರ್ ಬಂದರಾಗಿತ್ತು ಅಂತೆ. ಮುಂದೆ ಇಲ್ಲಿಯ ವರಾಹಿ ನದಿಯಲ್ಲಿ ಕೆಸರು ಜಾಸ್ತಿ ಆದ ಕಾರಣ ಇದು ತನ್ನ ಸ್ಪೆಷಾಲಿಟಿ ಕಳ್ಕೊಂಡು ಕುಂದಾಪುರಕ್ಕೆ ಪ್ರಾಮುಖ್ಯತೆ ಹೋಯಿತು. ಈ ಕುಂದಾಪುರನ ಕದಂಬರು, ಚೋಳರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬೈಂದೂರು ರಾಜರು, ಪೋರ್ಚುಗೀಸ್, ಕೆಳದಿ ಅರಸರು, ಮೈಸೂರು ಸುಲ್ತಾನರು ಆಳಿದರು. ನಂತರ ಬ್ರಿಟಿಷರು ಕೈವಶ ಆಯಿತು. ಇವರು ಈ ಊರಿಗೆ ಕುಂದಪುರ ಅಂತಿದ್ರು. ಇಲ್ಲಿಯ ಜನರು ಅವರ ಊರಿನ ಪ್ರೀತಿ ಅಂಡ್ ಅಭಿಮಾನದಿಂದ ಈ ಕುಂದಾಪುರದ ಹೆಸರು ಈಗಲೂ ಹಾಗೆ ಉಳಿಸಿಕೊಂಡಿದ್ದಾರೆ. 7 ಪರಶುರಾಮ ಮುಕ್ತಿ ಕ್ಷೇತ್ರದಲ್ಲಿ 4 ಅಂದ್ರೆ ಕೊಲ್ಲೂರು, ಕೋಟೇಶ್ವರ, ಕುಂಬಾಶಿ, ಶಂಕರನಾರಾಯಣ ಕ್ಷೇತ್ರ ನಮ್ಮ ಕುಂದಾಪುರದಲ್ಲೇ ಇದೆ. ಇಲ್ಲಿಯ ಕೋಟಿಲಿಂಗೇಶ್ವರ ಜಾತ್ರೆ, ಕೋಡಿ ಹಬ್ಬ ತುಳುನಾಡಲ್ಲಿ ಅತಿ ದೊಡ್ಡ ಬ್ರಹ್ಮ ರಥೋತ್ಸವ ನೋಡಲು ತುಂಬಾ ಚಂದ. ಕರ್ನಾಟಕದಲ್ಲಿ ಫಸ್ಟ್ ಅಂಡರ್ಗ್ರೌಂಡ್ ಪವರ್ ಹೌಸ್ ಇಲ್ಲಿಯ ವರಾಹಿ ನದಿಯಲ್ಲಿ ಮಾಡಿತ್ತು. ಗೀ ರೋಸ್ಟ್ ಒರಿಜಿನ್ ಆಗಿದ್ದು ಕೂಡ ಇಲ್ಲೇ. ನಿಮ್ಗೆ ಎಲ್ಲೂ ಕೇಳಲು ಸಿಗದ ಕುಂದ ಕನ್ನಡ ಕೂಡ ಇಲ್ಲೇ ಮಾತಾಡೋದು. ಈ ಹಿಸ್ಟೋರಿಕ್ ಪ್ಲೇಸ್ ಅಲ್ಲಿ ಎಷ್ಟು ಪಾಪ್ಯುಲರ್ ಸಿನಿಮಾಗಳು ಶೂಟ್ ಆಗಿವೆ. ಅದರಲ್ಲಿ ಕಾಂತಾರ ಕೂಡ ಇಲ್ಲಿಯ ಮಣ್ಣಿನ ಕಥೆ ಆಗಿದೆ. ಒಂದು ಕಡೆ ಅರ್ಬಿಯನ್ ಸಿ, ಇನ್ನೊಂದು ಕಡೆ ಸೌರ್ಪನಿಕ ನದಿ ಕಾಣಲ್ ಸಿಗೋ ವಂಡರ್ಫುಲ್ ಕ್ರಿಯೇಷನ್ ಮರವಂತೆ ಕೂಡ ಇಲ್ಲೇ ಇದೆ. ಇಲ್ಲಿಯ ಕೋಡಿ ಬೀಚ್, ಮಾರಣಕಟ್ಟೆ ಈ ಊರಿನ ಸ್ಪೆಷಾಲಿಟಿ ಹೆಚ್ಚು ಮಾಡಿದೆ. ಇಲ್ಲಿ ಇರುವ ಪಾಪ್ಯುಲರ್ ಪರ್ಸನಾಲಿಟಿಗಳು ರಿಷಬ್ ಶೆಟ್ಟಿ, ಉಪೇಂದ್ರ, ದೀಪಿಕಾ ಪಡುಕೋಣ್, ಶಿವರಾಮ್ ಕಾರಂತ್, ಯೋಗರಾಜ್ ಭಟ್, ಕಾಶಿನಾಥ್, ಹಬ್ಬಬ್ಬ ಒಬ್ರ ಇಬ್ರ ಎಷ್ಟೋ ಪರ್ಸನಾಲಿಟೀಸ್ಗಳು ಇಲ್ಲಿ ಅವರೇ. ಬಡಗದಿಟ್ಟು ಅಕ್ಷಗಾನದ ಮೂಲ ಕೂಡ ಕುಂದಾಪುರ. ಇಲ್ಲಿ ಲಿಟ್ರಸಿ ರೇಟ್ 91% ಇದ್ದು ಕರಾವಳಿ ಆದ ಕಾರಣ ಇಲ್ಲಿ ಹೆಚ್ಚಾಗಿ ಫಿಶಿಂಗ್ ಅಂಡ್ ಅಗ್ರಿಕಲ್ಚರ್ ನೋಡಬಹುದು. ಇಲ್ಲಿಯ ಕಂಬಳ ಆಟ ಕೂಡ ನೋಡಲು ಸಖತ್ ಮಜಾ. ಮತ್ತೆ ಇಲ್ಲಿ ಜನರ ಒಗ್ಗಟ್ಟು, ಅವರಿಗೆ ಊರಿನ ಮೇಲೆ ಇರುವ ಗೌರವ, ಅವರವರ ಕಲ್ಚರ್ ಮೇಲೆ ಇರುವ ಭಕ್ತಿ ಎಷ್ಟು ಚಂದ. ಮತ್ ನಿಮ್ ಬದಿ ಮೀನೂಟ ತಿಂಬಕ್ ನಾನು ಸುಮಾರು ಸಲ ಬಂದಿದ್ದೆ ಮಾರ್ರೆ. ನಾಯನ್ ಬೇರೆ ಅಲ್ಲ, ನಿಮ್ ಪಕ್ಕದೂರ್ದವ ಬಡ್ಕಳ್ದವ. ನಾನು ನಿಮ್ ಬದಿಗೆ ಶಾಲೆ ಕಲ್ತವ. ಈ ವಿಡಿಯೋ ನಿಮ್ಗಾಗಿ ಮಾರ್ಯಾರೆ. ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ. ನಾನು ನಿಮ್ಮ ಶುಭೋ.